ಅವತ್ತು ಯಾವುದು ರಾಜಕೀಯ ಪ್ರಸ್ತಾಪ ಇಲ್ಲ ಕಣ್ರಿ. ಸುಮ್ಮನೆ ಎಲ್ಲ ಊಟ ಮಾಡಿದ್ದಕ್ಕೆಲ್ಲ ನೀವು ರಾಜಕೀಯ ಬಣ್ಣ ಎಲ್ಲ ಬಗ್ಗೆನೂ ಚರ್ಚೆ ಆಗಿದೆ ಅಂತ ಹೇಳಿದೆ. ನಾನು ರಾಜಕೀಯದ ಒಂದೇ ಹೇಳಲಿಲ್ಲ. ನಿನ್ನೆ ಎಸ್ ಸಿ ಮಾದೇವಪುರ ಹೇಳಿದ್ರು ಪವರ್ ಶೇರಿಂಗ್ ವಿಚಾರ ಸಿಎಂ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿ. ಅದು ಅವರ ಅಭಿಪ್ರಾಯ ಇರ್ಬೋದು. ನಾನು ಮೊದಲೇ ಹೇಳಿದ್ದೆ ಸ್ಪಷ್ಟವಾಗಿ, ಯಾರು ಮುಂದುವರಿತಾರೆ ಯಾರು ಮುಂದುವರಿಯೋದಿಲ್ಲ, ಏನೆಲ್ಲ ರಾಜಕೀಯ ಬದಲಾವಣೆಗಳಾಗ್ತವೆ ಅದೆಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರು ತೆಗೆದುಕೊಳ್ಳೋ ಅಂಥದ್ದು. ಅದು ಮಾದೇವಪ್ಪನ ಕೈನಲ್ಲೂ ಇಲ್ಲ, ನನ್ನ ಕೈನಲ್ಲೂ ಇಲ್ಲ, ಇನ್ನೊಬ್ಬರ ಕೈನಲ್ಲೂ ಇಲ್ಲ. ಈಗ ಪರಮೇಶ್ವರ್ ಅವ್ರಿಗೆ ಸೇರಿದಂತೆ ಒಂದಷ್ಟು ಹಿರಿಯರಿಗೆ ಗೊಂದಲ ಇತ್ತು ಪವರ್ ಶೇರಿಂಗ್ ವಿಚಾರಕ್ಕೆ. ಹೈಕಮಾಂಡ್ ಹತ್ತಿರಂದು ಅವರವರೇ ಡಿಸೈಡ್ ಮಾಡ್ಕೊಳ್ಳೋದಲ್ಲ, ನಾವೆಲ್ಲ ಯಾಕಿರ್ಬೇಕು ಅಂತ ಪರಮೇಶ್ವರ್ ಅವ್ರು ಕೇಳಿದ್ರು. ಅವ್ರ ಅಭಿಪ್ರಾಯ ಅದು. ಅಲ್ಲ, ಗೊಂದಲ ಏನಾದ್ರು ಸರಿ ಹೋಯ್ತಾ ಸರ್ ಅವತ್ತಿನ ಮೀಟಿಂಗ್ ಅಲ್ಲಿ? ಅವ್ರ ಅಭಿಪ್ರಾಯ ಇದೆ. ಅದನ್ನ ಸರಿಪಡಿಸ್ಕೋಬೇಕು ಅಂದ್ರೆ ಅದನ್ನ ಹೈಕಮಾಂಡ್ ಅವರೇ ಹೇಳ್ಬೇಕು ಅವ್ರಿಗಷ್ಟೇ. ನೋಡ್ರಿ, ಸ್ಪಷ್ಟ ಇನ್ನೊಂದು ತಿಳ್ಕೊಂಬಿಡಿ, ಅವತ್ತು ನಾವು ಸೇರಿದ್ದು ಊಟಕ್ಕೂ ಹೊರತು ಬೇರೆ ಯಾವುದೇ ರಾಜಕಾರಣಕ್ಕಲ್ಲ. ಹೊಸ ವರ್ಷದಲ್ಲಿ ಸೇರೋಣ ಅಂತ ಹೇಳಿ ಅನ್ಕೊಂಡಿದ್ದೋ. ಹೊಸ ವರ್ಷದಲ್ಲಿ ನಾವ್ಯಾರು ಎಲ್ಲ ಕ್ಷೇತ್ರದಲ್ಲಿದ್ದೋ ನಾವೆಲ್ಲ. ಅವರು ಊಟಕ್ಕೆ ಸೇರ್ಲಿಕ್ಕಾಗಿರಲಿಲ್ಲ. ಅವರು ಸತೀಶ್ ಅವರು ನಾನು ನಾಳೆ ಇರೋದಿಲ್ಲ ಇವತ್ತೇ ಎಲ್ಲ ಸೇರೋಣ ಬೇಕಾದ್ರೆ ಇದ್ರು. ಆಯಿತು ಅಂತ ಹೇಳಿ ಊಟ ಮಾಡಿದ್ದೇವೆ. ಊಟ ಮಾಡುವಂಥ ಕಾಲದಲ್ಲಿ ಈಗೆಲ್ಲ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮತ್ತು ಏನು ಸರ್ಕಾರದ ಕ್ರೆಡಿಬಿಲಿಟಿ ಬಗ್ಗೆ ಎಲ್ಲ ಏನೇನು ಯಾವ ಥರ ಇದೆ, ಭಾಳ ಹೈಯಲ್ಲಿದ್ದೀವಿ ನಾವು ಅಂತ ಹೇಳಿ ನಮ್ಮ ಅಭಿಪ್ರಾಯ. ನೀವು ಹೇಳ್ತೀರಿ ಇಲ್ಲ ಸರ್ಕಾರದ ಕ್ರೆಡಿಬಿಲಿಟಿ ಭಾಳ ಕಡಿಮೆ ಆಗಿದೆ ಅಂತ ನೀವು ಹೇಳ್ತೀರಿ. ಅದಕ್ಕೋಸ್ಕರ ಈ ರೀತಿ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಇವೆಲ್ಲ ಸರಿಪಡಿಸ್ಕೋಬೇಕು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಜನರಲ್ಲಾಗಿ ಚರ್ಚೆ ಮಾಡಬಹುದು. ಅದು ಅದನ್ನೆಲ್ಲ ದೊಡ್ಡ ವ್ಯಾಖ್ಯಾನ ಮಾಡಿ ದೊಡ್ಡ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥದ್ದು ಇರಲ್ಲ. ಅದೇ ಅವತ್ತು ಯಾವುದು ರಾಜಕೀಯ ಪ್ರಸ್ತಾಪ ಇಲ್ಲ ಕಣ್ರಿ. ಸುಮ್ಮನೆ ಎಲ್ಲ ಊಟ ಮಾಡಿದ್ದಕ್ಕೆಲ್ಲ ನೀವು ರಾಜಕೀಯ ಬಣ್ಣ ಎಲ್ಲ ಬಗ್ಗೆನೂ ಚರ್ಚೆ ಆಗಿದೆ ಅಂತ ಹೇಳಿದೆ. ನಾನು ರಾಜಕೀಯದ ಒಂದೇ ಹೇಳಲಿಲ್ಲ. ನಿನ್ನೆ ಎಸ್ ಸಿ ಮಾದೇವಪುರ ಹೇಳಿದ್ರು ಪವರ್ ಶೇರಿಂಗ್ ವಿಚಾರ ಸಿಎಂ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿ. ಅದು ಅವರ ಅಭಿಪ್ರಾಯ ಇರ್ಬೋದು. ನಾನು ಮೊದಲೇ ಹೇಳಿದ್ದೆ ಸ್ಪಷ್ಟವಾಗಿ, ಯಾರು ಮುಂದುವರಿತಾರೆ ಯಾರು ಮುಂದುವರಿಯೋದಿಲ್ಲ, ಏನೆಲ್ಲ ರಾಜಕೀಯ ಬದಲಾವಣೆಗಳಾಗ್ತವೆ ಅದೆಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರು ತೆಗೆದುಕೊಳ್ಳೋ ಅಂಥದ್ದು. ಅದು ಮಾದೇವಪ್ಪನ ಕೈನಲ್ಲೂ ಇಲ್ಲ, ನನ್ನ ಕೈನಲ್ಲೂ ಇಲ್ಲ, ಇನ್ನೊಬ್ಬರ ಕೈನಲ್ಲೂ ಇಲ್ಲ. ಈಗ ಪರಮೇಶ್ವರ್ ಅವ್ರಿಗೆ ಸೇರಿದಂತೆ ಒಂದಷ್ಟು ಹಿರಿಯರಿಗೆ ಗೊಂದಲ ಇತ್ತು ಪವರ್ ಶೇರಿಂಗ್ ವಿಚಾರಕ್ಕೆ. ಹೈಕಮಾಂಡ್ ಹತ್ತಿರಂದು ಅವರವರೇ ಡಿಸೈಡ್ ಮಾಡ್ಕೊಳ್ಳೋದಲ್ಲ, ನಾವೆಲ್ಲ ಯಾಕಿರ್ಬೇಕು ಅಂತ ಪರಮೇಶ್ವರ್ ಅವ್ರು ಕೇಳಿದ್ರು. ಅವ್ರ ಅಭಿಪ್ರಾಯ ಅದು. ಅಲ್ಲ, ಗೊಂದಲ ಏನಾದ್ರು ಸರಿ ಹೋಯ್ತಾ ಸರ್ ಅವತ್ತಿನ ಮೀಟಿಂಗ್ ಅಲ್ಲಿ? ಅವ್ರ ಅಭಿಪ್ರಾಯ ಇದೆ. ಅದನ್ನ ಸರಿಪಡಿಸ್ಕೋಬೇಕು ಅಂದ್ರೆ ಅದನ್ನ ಹೈಕಮಾಂಡ್ ಅವರೇ ಹೇಳ್ಬೇಕು ಅವ್ರಿಗಷ್ಟೇ. ನೋಡ್ರಿ, ಸ್ಪಷ್ಟ ಇನ್ನೊಂದು ತಿಳ್ಕೊಂಬಿಡಿ, ಅವತ್ತು ನಾವು ಸೇರಿದ್ದು ಊಟಕ್ಕೂ ಹೊರತು ಬೇರೆ ಯಾವುದೇ ರಾಜಕಾರಣಕ್ಕಲ್ಲ. ಹೊಸ ವರ್ಷದಲ್ಲಿ ಸೇರೋಣ ಅಂತ ಹೇಳಿ ಅನ್ಕೊಂಡಿದ್ದೋ. ಹೊಸ ವರ್ಷದಲ್ಲಿ ನಾವ್ಯಾರು ಎಲ್ಲ ಕ್ಷೇತ್ರದಲ್ಲಿದ್ದೋ ನಾವೆಲ್ಲ. ಅವರು ಊಟಕ್ಕೆ ಸೇರ್ಲಿಕ್ಕಾಗಿರಲಿಲ್ಲ. ಅವರು ಸತೀಶ್ ಅವರು ನಾನು ನಾಳೆ ಇರೋದಿಲ್ಲ ಇವತ್ತೇ ಎಲ್ಲ ಸೇರೋಣ ಬೇಕಾದ್ರೆ ಇದ್ರು. ಆಯಿತು ಅಂತ ಹೇಳಿ ಊಟ ಮಾಡಿದ್ದೇವೆ. ಊಟ ಮಾಡುವಂಥ ಕಾಲದಲ್ಲಿ ಈಗೆಲ್ಲ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮತ್ತು ಏನು ಸರ್ಕಾರದ ಕ್ರೆಡಿಬಿಲಿಟಿ ಬಗ್ಗೆ ಎಲ್ಲ ಏನೇನು ಯಾವ ಥರ ಇದೆ, ಭಾಳ ಹೈಯಲ್ಲಿದ್ದೀವಿ ನಾವು ಅಂತ ಹೇಳಿ ನಮ್ಮ ಅಭಿಪ್ರಾಯ. ನೀವು ಹೇಳ್ತೀರಿ ಇಲ್ಲ ಸರ್ಕಾರದ ಕ್ರೆಡಿಬಿಲಿಟಿ ಭಾಳ ಕಡಿಮೆ ಆಗಿದೆ ಅಂತ ನೀವು ಹೇಳ್ತೀರಿ. ಅದಕ್ಕೋಸ್ಕರ ಈ ರೀತಿ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಇವೆಲ್ಲ ಸರಿಪಡಿಸ್ಕೋಬೇಕು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಜನರಲ್ಲಾಗಿ ಚರ್ಚೆ ಮಾಡಬಹುದು. ಅದು ಅದನ್ನೆಲ್ಲ ದೊಡ್ಡ ವ್ಯಾಖ್ಯಾನ ಮಾಡಿ ದೊಡ್ಡ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥದ್ದು ಇರಲ್ಲ.